ಫಾರಮ್ ಅಂತ ಇದೆ ಫಂಕ್ಷನ್ ಯಾವತ್ತು 24th ಇದೆ 28th ಆಯ್ತು. ನನ್ನ ಲೆಟ್ರ್ ಬೇಡ, ನನ್ನ ಪಿ ಇವನೇ ತಿಮ್ಮರಾಜು ಇದು ಇಟ್ಕೊ, ಡೆಲ್ಲಿಗೆ ಮಾತಾಡೋಣ, ನಾನೇ ಫೋನ್ ಮಾಡಿ ಕೊಡಿಸ್ತೀನಿ. ಲೆಟ್ರ್ ಏನು ಬೇಡ, ನಾನು ಕೊಡಿಸ್ತೀನಿ. ನಾನು ಬಂದು ನೆನ್ಪು ಮಾಡು. ತಿಂಡಿ ಮಾಡಿ ನಮಸ್ಕಾರ. ಯಜಮಾನ್ರ ಕೆಲಸ ಖಾತೆ ಮಾಡ್ಕೊಡ್ಬೇಕು ಸ್ವಲ್ಪ ಖಾತೆ ಮಾಡ್ಕೊಡಿದ್ದಾರೆ. ಅಲ್ಲ, ಸಾಗುವಳಿ ಚೀಟಿ ಕೊಡ್ಬೇಕಾ, ಖಾತೆ ಮಾಡ್ಕೊಡ್ಬೇಕಾ? ಅವ್ರ ಯಜಮಾನ್ರ ಹೆಸರು ಖಾತೆ ಮಾಡ್ಕೊಡ್ಬೇಕು. ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ನೋಡ್ರಿ. ಆಯ್ತು ನಿಮಗೆ ಆಯ್ತು, ಮಾಡ್ಬೋದು. ಆಯ್ತು, ಇಮ್ಮಿಡಿಯೇಟ್ ಮಾಡಿಸ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ, ಬೇಜಾರಾಗಬೇಡಿ. ನನ್ಗೆ ಯಾರು ದಿಕ್ಕಿಲ್ಲ. ಆಯ್ತು, ನಾವೆಲ್ಲ ಇದ್ದೀವಿ. ಎಷ್ಟು ದಿನದಲ್ಲಿ ಆಗುತ್ತೀರಿ ಇದು? ಹಾಂ, ಈ ತಿಂಗಳೊಳಗಡೆ ನಿಮ್ಗೆ ಖಾತೆ ಮಾಡಿಸ್ಕೊಡ್ತೀರಾ. ಅಳ್ಬೇಡಿ, ಯಾಕೆ ಅಳ್ತೀರಾ? ಅಳ್ಬೇಡಿ ಬಿಡಮ್ಮ, ಅಳ್ಬೇಡ ಅಮ್ಮಜ್ಜಿ, ಮಾಡಬೇಡ. ಮಕ್ಳು ಎಷ್ಟು ಜನ ಅವ್ರೆ? ನೀವೇ ಮಗಳ? ಆಯ್ತು, ಅಳ್ಬೇಡ, ಮಾಡಿಸ್ಕೊಡ್ತೀನಿ. ಅಂಕಲ್ ಅವ್ರು ಸರ್ವ ಟೆನ್ಷನ್ ಮಾಡ್ತಿದ್ವಿ, ಅದರಿಂದ ಜೀವನ ಮಾಡ್ತಾರೆ ಅವರು. ನಂದು ಅಷ್ಟೇ. ಎಷ್ಟು ಎಕರೆ ಜಮೀನು? 30 ಗುಂಟೆ ಏನಾಯ್ತು? ಆಯ್ತು, ಮಾಡಿಸ್ಕೊಡ್ತೀನಿ, ನನ್ನ ಜವಾಬ್ದಾರಿ ಅಜ್ಜಿ. ಅಳ್ಬೇಡ, ತಿಂಡಿ ತಿನ್ಕೊಂಡೋಗು. ಹಾಂ, ತಿಂಡಿ ತಿನ್ಕೊಡೋದು ಸಾಡ್ರಿ, ಇಮಿಡಿಯೇಟ್ ಮಾಡಿ. ಮನೆ ಖಾತೆದು ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿದೆ. ನಾನು ಅಲ್ಲಿ 3ನೇ ಸಲ ಬಂದು ಕೊಟ್ಟಿದ್ದೀನಿ. ಯಾವ ಪಂಚಾಯತಿ? ಶಿವಗಂಗೆ ಪಂಚಾಯತ್ ಇದು ಅಪ್ಲೈ ಮಾಡಿ ಹಿಂದೆ ಕೊಟ್ಟಿದ್ದೀರಾ? ನಾನು ಅರ್ಜಿ ಕೊಟ್ಟಿದ್ದೀನಿ. ಹೋದ್ ಸಾರಿ ಮೀಟಿಂಗ್ ಕೊಟ್ಟಿದ್ದೆ, ಮೊನ್ನೆ ಹೋದ ತಿಂಗಳ ಕೊಟ್ಟಿದ್ದೀನಿ ನೋಡಿ. ಅಲ್ಲ, ಹೋದ್ ಸಾರಿ ಕೊಟ್ಟಿದ್ದು ಅರ್ಜಿ ಅಲ್ಲ, ನಿಮಗೆ ಕೊಟ್ಟಿದ್ದೀನಿ ಸರ್. ನಾವು ಒಂದು ಸಲ ಕೊಟ್ಟಿದ್ದೀನಿ ನೋಡಿ. ಇದು ಹೋದ್ ಸಾರಿ ಕೊಟ್ಟಿದ್ರು, ಬರೀ ಆಯ್ತು, ನೋಡ್ತಾವ್ರೆ, ಕೊಟ್ಟಿದ್ದೀನಿ. ಕೊಟ್ಟಿದ್ದಾರೆ, ಕೊಡ್ಬೇಕಾದ್ರೆ ದಾಖಲೆ ಕೊಟ್ಟರೆ ಇಮಿಡಿಯೇಟ್ಲಿ ನಾಳೆಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ PDO. ಆಯ್ತು, ಇದನ್ನ ಕೊಡ್ಬೇಕಂಗಾದ್ರೆ ಇದು ಅರ್ಜಿ ಕೊಟ್ಟಿದ್ದಾರೆ ಅಂತ ಅವರು PDO ನೋಡಿ. ಅವ್ರೆ ಚೆಕ್ ಮಾಡ್ರಿ, ಚೆಕ್ ಮಾಡಿ. ಇವ ಹತ್ರ ಮಾತಾಡಿ ಬನ್ನಿ. 8 ಜನ ಅವರಪ್ಪ? ಶಿವಾನಂದನಗರ ಎಲಿಜಿಬಿಲಿಟಿ ಐತೇನ್ರಿ? ನಾಳೆನೇ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಶಿವಾನಂದನಗರ ಇಲ್ಲ, ಎಲಿಜಿಬಿಲಿಟಿ ಇಲ್ಲ. ಎಲಿಜಿಬಿಲಿಟಿ ಇಲ್ಲ, ಕೊಟ್ಟಿಲ್ವಂತೆ. ಅದಕ್ಕೆ ಅದು ಕೊಟ್ಬಿಟ್ರೆ ಬರೀ ನೆಕ್ಸ್ಟ್ ಒಂದು ವರ್ಷದ ಮೇಲೆ ಕರೆಕ್ಟಾಗಿ 1 ತಿಂಗಳಾಗಿದೆ. ಹೋದ್ರೆ ನೋಡಿ, ಇಲ್ಲೇ ತಗೊಂಡ್ಬಂದಿದ್ದೀನಿ ಎಲ್ಲ. ಯಾರಪ್ಪ? ತಹಸೀಲ್ದಾರ್ ಅವ್ರು ಕೊಡ್ಬೇಕು. ನೋಡ್ರಿ, ಈಗೇನು 5-6 ಸಾವಿರ ಖರ್ಚು ತಿರುಗ್ತಲೇ ಚೆಕ್ ಮಾಡಿ. ಬನ್ನಿ ಯಜಮಾನ್ರಿ, ಬನ್ನಿ ಹೇಳಿ ಅಣ್ಣ. 94 ಉಳುಮೆ ಮಾಡಿದ್ವಿ ಕರ್ಮಣೆ ಗೋಮಾಳದಾಗೆ. ಇಲ್ಲಿವರೆಗೂ ನಮ್ಗೆ ಕರ್ಮಣಿ ಎಲಿಜಿಬಿಲಿಟಿ ಐತೇನ್ರಿ? 20 ಜನ ಕೊಟ್ಬಿಟ್ಟವ್ರೆ. 20 ಜನ ಕೊಟ್ಟವ್ರಂತೆ. ಬಾಕಿ ಉಳ್ಕೊಂಡಿದ್ದೀವಿ. ಮೊನ್ನೆ 2 ವರ್ಷದಿಂದ ಸ್ಕೆಚ್ ಎಲ್ಲ ಮಾಡ್ಯವ್ರೆ. ಈಗ ರಾಸುಗಳ ಸಂಖ್ಯೆ ಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಐತೆ. 6 ಊರು ನಮ್ಮ ನಲ್ಮಂಗಲ ತಾಲೂಕಲ್ಲಿ ಕೊಡಕ್ಕೆ ಎಲಿಜಿಬಿಲಿಟಿ ಇರೋದು. 6 ಗ್ರಾಮ ಬಿಟ್ರೆ ಯಾವ ಗ್ರಾಮದಲ್ಲೂ ಕೊಡಕ್ ಬರಲ್ಲ. ಏನ್ ನಾನ್ ಮಾಡಿರೋದಲ್ಲ ಅಣ್ಣ, ಇದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್, ಸರ್ಕಾರ ಕಾನೂನು. ಅದಿಂದೇ ಕೊಟ್ಟಿರೋದು, ಈಗಲ್ಲ. ಈಗಲ್ಲ. ಈಗ ನನಗೆ ಯಾವ ಎಲಿಜಿಬಿಲಿಟಿ ಆಯ್ತೋ ಆ ಗ್ರಾಮಗಳು ತಂದ್ರೆ ಮಾಡ್ಕೊಡ್ತೀನಿ. ಆ ತರ ಕಾನೂನು ಮಾಡ್ಬಿಟ್ಟೈತೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್. ಏನ್ ಮಾಡಕ್ಕಾಯ್ತು ಸುಪ್ರೀಂ ಕೋರ್ಟ್? ನಾವು ಈ ಕಡೆ ಬನ್ನಿ. ಮಂಟಕುರ್ಚಿ ಗ್ರಾಮದಲ್ಲಿ ಟೀಚರ್ ಬರ್ತಾ ಇದೆ ಸರ್, ಅಂಗನವಾಡಿ ಟೀಚರ್. 6 ತಿಂಗಳಿಂದ ಅವ್ರು ಬರ್ತಾ ಇಲ್ಲ. ಈಗ ಪಕ್ಕದ ಗ್ರಾಮದಿಂದ ಒಬ್ಬರು ಕಳಿಸ್ತಾ ಇದ್ದಾರೆ. ಅವ್ರು ಬರ್ಲಿಲ್ಲ ಅಂದಾಗ ಶಿವರಾಜು ತಗೊಳಪ್ಪ, ಇದು CDPO ಗೆ ನನಗೆ ಫೋನ್ ಮಾಡಕ್ಕೆ ನಾನು ಮಾತಾಡ್ತೀನಿ. CDPO ಮಾತಾಡ್ತೀನಿ. ನನ್ನ ಹೆಸರು ಅರ್ಜಿ ಬರೆಯಪ್ಪ.